ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಉಗ್ರರ ದಾಳಿಗೆ ದೇಶ ಮಾತ್ರವಲ್ಲ, ಇಡೀ ವಿಶ್ವದೆಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಹೇಳಿಕೆ ಪಾಕ್ ಮಾಧ್ಯಮಗಳಲ್ಲಿ ಹಲ್ಚಲ್ ಸೃಷ್ಟಿಸಿದೆ. ಪಾಕಿಗಳಿಗೆ ಈಗಾಗಲೇ ಭಾರತ ಬಿಸಿ ಮುಟ್ಟಿಸಿದ್ದು, ರಾಜತಾಂತ್ರಿಕವಾಗಿ ಜಲಯುದ್ಧವನ್ನು ಈಗಾಗಲೇ ಪ್ರಾರಂಭಿಸಿದೆ. ಅಲ್ಲದೆ ಪಾಕಿಸ್ತಾನದಿಂದ ಆಮದು ಸಂಪೂರ್ಣ ಬಂದ್ ಆಗಿದ್ದು, ಕೆಲವೊಂದು ಪದಾರ್ಥಗಳ ಬೆಲೆ ಜಾಸ್ತಿಯಾಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತೀನಿ. ಭಾರತ ಪಾಕ್ ನಡುವಿನ ಯುದ್ಧದ ಬೆಳವಣಿಗೆಯನ್ನು ದಿನಕ್ಕೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ, ಸಬ್ಸ್ಕ್ರೈಬ್ ಆಗೋ ಮೂಲಕ ನಮ್ಮ ಚಾನಲನ್ನು ಬೆಂಬಲಿಸಿ. ವೀಕ್ಷಕರೇ, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಭಾರತ ಪ್ರತೀಕಾರಕ್ಕಾಗಿ ತುದಿಗಾಲಲ್ಲಿ ನಿಂತಿದೆ. 27 ಮಂದಿಯ ಭಾರತೀಯರ ಸಾವಿಗೆ ಕಾರಣರಾದ ಉಗ್ರರ ಪುಂಡಾಟಿಕೆಗೆ ಕಾರಣ ಪಾಕಿಸ್ತಾನ. ಈಗಾಗಲೇ ರಾಜತಾಂತ್ರಿಕ ಸಮರವನ್ನು ಪ್ರಧಾನಿ ಮೋದಿ ಸಾರಿದ್ದಾರೆ. ಅದಕ್ಕೆ ತಕ್ಕಂತೆ ಪೂರ್ವ ಸಿದ್ಧತೆಗಳನ್ನು ಭಾರತೀಯ ಸೇನಾಪಡೆಗಳು ಪೂರ್ಣಗೊಳಿಸಿ ಪಾಕಿಸ್ತಾನಕ್ಕೆ ಐ ಆಮ್ ರೆಡಿ ಅಂತ ಹೇಳಿವೆ. ಕಾಶ್ಮೀರಿ ಗಡಿಯಲ್ಲಿ ಸೇನೆ ಉಗ್ರರನ್ನು ಹುಡುಕಿ ಸದೆಬಡಿಯುತ್ತಿದೆ. ಇನ್ನು ಈಗಾಗಲೇ ಜಲಯುದ್ಧವನ್ನು ಸಾರಿರುವ ಭಾರತ ಸಿಂಧೂ ನದಿಯ ಒಪ್ಪಂದವನ್ನು ರದ್ದುಗೊಳಿಸಿ ರಾಜತಾಂತ್ರಿಕ ಸಮರ ಸಾರಿದೆ. ಇದಕ್ಕೆ ಪಾಕ್ನ ಕೆಲ ಪುಡಾಂಗಳು ನಾಲಿಗೆ ಹರಿಬಿಡುತ್ತಿದ್ದು, ರಕ್ತಪಾತ ಹರಿಸೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಪಾಕ್ನಲ್ಲೇ ವಿರೋಧ ವ್ಯಕ್ತವಾಗಿದೆ. ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ಪದಚ್ಯುತಿಗೆ ಅಲ್ಲಿನ ನಾಗರಿಕರೇ ಆಗ್ರಹಿಸಿದ್ದಾರೆ. ಇತ್ತ ಭಾರತ ಪಾಕಿಸ್ತಾನಕ್ಕೆ ಪಾಕ್ ಪ್ರಜೆಗಳು ಹಿಂತಿರುಗಲು ಏಪ್ರಿಲ್ 27 ಭಾನುವಾರದವರೆಗೆ ಗಡುವು ನೀಡಿತ್ತು. ಇದುವರೆಗೂ 537 ಮಂದಿ ಭಾರತದಲ್ಲಿನ ಪಾಕ್ ಪ್ರಜೆಗಳು ತಮ್ಮ ದೇಶಕ್ಕೆ ಹಿಂತಿರುಗಿದ್ದಾರೆ. ಅಲ್ಲದೆ 240 ಮಂದಿ ಪಾಕ್ನಿಂದ ಭಾರತೀಯರು ಭಾರತಕ್ಕೆ ಮರಳಿದ್ದಾರೆ ಎಂದು ತಿಳಿದು ಬಂದಿದೆ. ಭಾರತ ಪಾಕ್ನ ಪ್ರಮುಖ ವ್ಯಾಪಾರ ಮಾರ್ಗಗಳಾದ ಅಟ್ಟಾರಿ ಮತ್ತು ವಾಘಾ ಗಡಿಗಳನ್ನು ಮುಚ್ಚಿದ್ದು, ಆಮದು ಮಾಡಿಕೊಳ್ಳುತ್ತಿದ್ದ ಕಲ್ಲು ಉಪ್ಪು, ಡ್ರೈ ಫ್ರೂಟ್ಸ್ಗಳು ದುಬಾರಿಯಾಗುತ್ತವೆ ಅಂತ ಮೂಲಗಳು ಹೇಳ್ತಿವೆ. ಆದರೆ ಭಾರತದಿಂದ ರಫ್ತಾಗುತ್ತಿದ್ದ ಔಷಧಿ, ಹತ್ತಿ, ಹಣ್ಣು, ತರಕಾರಿ, ಮಸಾಲೆ ಪದಾರ್ಥ, ಚಹಾ, ಕಾಫಿ, ಡೈರಿ ವಸ್ತುಗಳು ಸೇರಿದಂತೆ ಮತ್ತಿತರ ವಸ್ತುಗಳನ್ನು ಭಾರತ ಈಗಾಗಲೇ ನಿಲ್ಲಿಸೋಕೆ ಮುಂದಾಗಿದೆ. ಇದರಿಂದ ಪಾಕಿಸ್ತಾನ ಮತ್ತಷ್ಟು ಸಂಕಷ್ಟಕ್ಕೆ ಈಡಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ರಾಜತಾಂತ್ರಿಕವಾಗಿ ಪಾಕ್ ವಿರುದ್ಧ ಈಗಾಗಲೇ ಸಮರ ಸಾರಿರೋ ಭಾರತಕ್ಕೆ ವಿಶ್ವದ ದೊಡ್ಡಣ್ಣನ ಸಮೇತ ಬಲಾಢ್ಯ ರಾಷ್ಟ್ರಗಳು ಬೆಂಬಲಕ್ಕೆ ನಿಂತಿವೆ. ದೇಶದಾದ್ಯಂತ ಭಾರತೀಯರ ಪ್ರವಾಸಿಗರ ಹತ್ಯೆಗೆ ಪ್ರತೀಕಾರ ಕೋರಿ ಮೃತರ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿ ಪ್ರಧಾನಿ ಮೋದಿಯವರ ಬೆಂಬಲಕ್ಕೆ ನಿಂತಿದ್ದಾರೆ. ಇನ್ನು ಪಾಕ್ ಬೆಂಬಲಕ್ಕೆ ಭಾರತ ಜೊತೆ ಯಾವಾಗಲೂ ಗುಳ್ಳೆ ನರಿಯಂತೆ ವರ್ತಿಸೋ ಚೈನಾ ನಿಂತಿದೆ ಎಂದು ಕೇಳಿ ಬರುತ್ತಿದೆ. ಆದರೆ ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದ್ದರೆ, ಭಾರತದ ರಾಜಕೀಯ ವಲಯದಲ್ಲಿ ಕೆಲವೊಂದು ಹೇಳಿಕೆಗಳು ಸಂಚಲನ ಮೂಡಿಸಿವೆ. ಅಂದ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಮೋದಿಯವರ ಯುದ್ಧ ಘೋಷಣೆ ಕೂಗಿಗೆ ಎಲ್ಲದಕ್ಕೂ ಯುದ್ಧ ಪರಿಷ್ಕಾರವಲ್ಲ, ಸತ್ತವರು ಬರಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಭಾರತೀಯರ ರಕ್ಷಣೆ ಮುಖ್ಯ, ನಾವು ಯುದ್ಧದ ಪರ ಇಲ್ಲ ಅಂತ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು. ಈ ಹೇಳಿಕೆ ನೆರೆಯ ಪಾಕಿಸ್ತಾನ ಮಾಧ್ಯಮಗಳಲ್ಲೂ ಸಹ ಸಂಚಲನ ಮೂಡಿಸಿದೆ. ಪಾಕ್ ಮೇಲಿನ ಯುದ್ಧಕ್ಕೆ ಭಾರತದಲ್ಲೇ ಆಂತರಿಕ ಭಿನ್ನಮತ ಭುಗಿಲೆದ್ದಿದೆ ಎಂಬಂತೆ ಬಿಂಬಿಸಿವೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿದ್ದಾರೆ. ನಾನು ಯುದ್ಧ ಬೇಡವೆಂದು ಹೇಳಿಲ್ಲ, ಭದ್ರತೆ ವಿಚಾರದಲ್ಲಿ ಕಾಶ್ಮೀರದಲ್ಲಿ ಕೇಂದ್ರ ವಿಫಲವಾಗಿದೆ, ಅವಶ್ಯಕತೆ ಇದ್ದರೆ ಯುದ್ಧ ಮಾಡಲೇಬೇಕಾಗುತ್ತದೆ, ಕೆಣಕಿದ್ರೆ ಸುಮ್ಮನಿರಕ್ಕಾಗಲ್ಲ ಎಂದು ತಿಳಿಸಿದ್ದ ಸಿಎಂ ಸಿದ್ದರಾಮಯ್ಯನವರ ಮೊದಲ ಹೇಳಿಕೆಗೆ ರಾಜ್ಯದಲ್ಲಿ ವ್ಯಾಪಕ ಆಕ್ರೋಶವೂ ವ್ಯಕ್ತವಾಗಿದೆ. ಇನ್ನು ಒಟ್ಟಾರೆ ಭಾರತ ಪಾಕ್ ಯುದ್ಧ ಖಚಿತ, ಯಾವ ಸಮಯದಲ್ಲಾದರೂ ಸಹ ಪ್ರಾರಂಭವಾಗಬಹುದು. ಭಾರತ ಮಾತ್ರ ರಾಜತಾಂತ್ರಿಕವಾಗಿ ಏನೆಲ್ಲ ಮಾಡ್ಬೋದೋ ಅದನ್ನು ಮಾಡಿ ಪಾಕಿಗಳಿಗೆ ಈಗಾಗಲೇ ಅಷ್ಟದಿಗ್ಬಂಧನ ಹೇರಿದೆ. ಭಾರತೀಯ ಸೈನಿಕರಿಂದ ಉಗ್ರರ ಸಂಹಾರ ಒಂದೇ ಬಾಕಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ಭಾರತ ಪಾಕ್ ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತಷ್ಟು ಜನರಿಗೆ ವಿಷಯ ತಲುಪಿಸಲು ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.